ಹೊನ್ನಾವರ ತಾಲೂಕಿನ ಸರಳಗಿಯ ಭಗೀರಥ ಸಮಾಜ ಭವನದಲ್ಲಿ ವಿದ್ಯಾಚೇತನ ಟ್ಯೂಷನ್ ಸರಳಗಿ ಇವರ ವತಿಯಿಂದ 2ನೇ ವರ್ಷದ ವಾರ್ಷಿಕೋತ್ಸವದ ಆಚರಣೆ ನಡೆಯಿತು. ಹೈಕೋರ್ಟ್ ನ್ಯಾಯಾಧೀಶರಾದ ನಾಗೇಂದ್ರ ನಾಯ್ಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿದ್ಯಾಚೇತನ ಟ್ಯೂಷನ್ ಕಾರ್ಯವೈಖರಿಯನ್ನ ಶ್ಲಾಘಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ನಾನು ಆಮೇಲೆ ಸೆಕೆಂಡ್ ಸ್ಯಾಟರ್ಡೆ ಯಾವತ್ತಾನೆ ಇರಿ, ಯಾಕಂತಂದ್ರೆ ಸೆಕೆಂಡ್ ಸ್ಯಾಟರ್ಡೆ ರಜೆ ಇರ್ತದೆ, ನಮ್ಗೆ ಯಾವುದೇ ಅರ್ಜೆಂಟ್ ಕಾರ್ಯಕ್ರಮ ಬರೋದಿಲ್ಲ, ಅವತ್ತು ನಾನು ಖಂಡಿತ ಬರುತ್ತೇನೆ ಅಂತೇಳಿ ಇವತ್ತು 2ನೇ ಶನಿವಾರ ಆಗಿರೋದ್ರಿಂದ ಇವತ್ತು ಈ ಸ್ಪೆಷಲಿ ಈ ಕಾರ್ಯಕ್ರಮಕ್ಕೋಸ್ಕರ ಇಷ್ಟು ದೂರ ಬರೋದು. ಉದ್ದೇಶ ಇಷ್ಟೇ, ಸರಳಗಿ ಒಂದು ಚಿಕ್ಕ ಗ್ರಾಮ, ನಮ್ಮ ಸುಂದರವಾದ ವಾತಾವರಣ ಇದೆ, ಮಕ್ಕಳುಗಳು ಮುಗ್ಧ ಮಕ್ಕಳುಗಳು. ನಮ್ಗೇನಾಗ್ತದೆ, ನಾನು ಕೂಡ ನಿಮಗೆ ಕನ್ನಡ ಶಾಲೆಯಲ್ಲಿ ಕಲಿತು ಭಟ್ಕಳದಲ್ಲಿ ಮೊನ್ನೆ ನಮ್ಮ ವಾರ್ಷಿಕೋತ್ಸವನ ಆಯಿತು, ಪೂರ್ವರ್ಗ ಸ್ಕೂಲಲ್ಲಿ ಕಲ್ತಿರೋದು. ಇಲ್ಲಿ ಇವತ್ತು ನಾನು ಒಂದು ಮಹೇಶ್ ಕೂಡ ನನ್ನೊಟ್ಟಿಗೆ ಕೆಲಸ ಮಾಡಿದ್ದಾನೆ. ಮಹೇಶ್ ನನ್ನ ಜೂನಿಯರ್ ಆಗಿ 2-3 ವರ್ಷ ಬೆಂಗಳೂರಲ್ಲಿದ್ದ. ಮಹೇಶ್ನಿಗೂ ನಮ್ಮ ಹೇಗೆ ವ್ಯವಸ್ಥೆ ಹೆಂಗೆ ವರ್ಕ್ ಮಾಡ್ತದೆ, ಬೆಂಗಳೂರು ಏನು, ಹೈಕೋರ್ಟ್ ಏನು ಎಲ್ಲ ಗೊತ್ತಿದೆ. ನಾನೇನು ಹೇಳ್ತೇನೆ ಅಂತಂದ್ರೆ, ಈ ಎಲ್ಲ ಮಕ್ಕಳ ಹತ್ರನೂ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ಹೊರಗೆ ತರುವುದಕ್ಕೆ ನಾವು ಒಂದು ಒಳ್ಳೆ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಬೇಕು, ಒಂದು ಓದುವ ವಾತಾವರಣ ಕ್ರಿಯೇಟ್ ಮಾಡ್ಬೇಕು ಅವರಿಗೆ. ನನಗೆ ರಾಮ ವಿಚಾರ ಹೇಳಿದಾಗ ಬಹಳ ಖುಷಿ ಆಯ್ತು. ಮಕ್ಕಳು ಆಟ ಆಡ್ತಾ ಇದ್ರು, ಅವ್ರನ್ನ ಒಂದು 2 ಅವರ್ ಅವ್ರಿಗೆ ಒಂದು ಓದುವ ವಾತಾವರಣದಲ್ಲಿ ಕೂಡಿಸೋಣ ಅನ್ನೋ ಕಾರ್ಯಕ್ರಮ ಒಂದು ಆಲೋಚನೆ ಮಾಡಿ ನಾವು ಅವ್ರನ್ನ ಈ 4ರಿಂದ 5 ಗಂಟೆಗೆ ನಾವು ಟ್ಯೂಷನ್ ವ್ಯವಸ್ಥೆ ಮಾಡಿದ್ವಿ ಸರ್ ಅಂತ ಹೇಳಿದ್ರು ನನಗೆ. ಆಮೇಲೆ ನಮ್ಮಲ್ಲೇ 2 ಶಿಕ್ಷಕರಿದ್ದಾರೆ, ಅವ್ರಿಗೆ ಟೀಚ್ ಮಾಡೋದಕ್ಕೆ ಒಪ್ಕೊಂಡ್ರು. ನಾವು ಅವ್ರನ್ನ ಈ ಶಾಲೆಗೆ, ಈ ಟ್ಯೂಷನ್ ಕ್ಲಾಸ್ಗೆ ಅವ್ರನ್ನ ಟೀಚರ್ ಆಗಿ ನೇಮಿಸಿದ್ವಿ. ನಾವೊಂದು 15 ಜನ ಹುಡುಗರು ಸೇರಿ ನಾವೇ ಕಾಂಟ್ರಿಬ್ಯೂಷನ್ ಹಾಕೊಂಡು ಮಾಡ್ತಾ ಇದ್ದೀವಿ ಅಂತ. ಸಮಾಜ ಕಟ್ಟೋದಕ್ಕೆ ಕೈ ದುಡ್ಡಿರ್ಬೇಕು ಅಂತಿಲ್ಲ, ಮನ್ಸಿದ್ರೆ ಸಾಕು, ದುಡ್ಡು ಕೊಡೋರು ಬರ್ತಾರೆ. ಈಗ ಏನಾಗ್ತದೆ, ಶಿಕ್ಷಕರಿಬ್ಬರಲ್ಲಿ ನನ್ನದೊಂದು ವಿನಂತಿ ಇದೆ ನಿಮ್ಮಲ್ಲಿ. ಈಗ ಮಕ್ಕಳಿಗೆ ನೀವೇನು ಟೀಚ್ ಮಾಡ್ತಿದ್ದೀರಿ, ಟ್ರೆಡಿಷನಲ್ ವೇಯಲ್ಲಿ ಟೀಚ್ ಮಾಡೋದಕ್ಕಿಂತ ಅವರಿಗೆ ಸ್ವಲ್ಪ ವಿಜುವಲ್ ವಿಜುವಲ್ ಒಂದು ಮೋಡ್ ಇಟ್ಕೊಂಡು ಮಾಡಿದ್ರೆ, ಅಂದ್ರೆ ಒಂದು ಟಿವಿ ಇಟ್ಟು ಅವ್ರು ಯಾವುದೋ ಒಂದು ವಿಚಾರಗಳನ್ನು ತಿಳಿಸ್ತಾ ಇರ್ತೀರಿ, ಒಂದು ಸೈನ್ಸ್ ವಿಚಾರ ತಿಳಿಸ್ತಿರ್ತೀರಿ, ಅವರಿಗೆ ಈ ಅದರಲ್ಲಿ ತೋರಿಸಿ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೆ ಇನ್ನೂ ಮನದಟ್ಟಾಗ್ತದೆ. ಅದನ್ನು ಆಪರೇಟ್ ಮಾಡೋಕ್ಕಷ್ಟೇ ನಿಮ್ಗೆ ಬರಬೇಕು. ಈಗ ಇಲ್ಲಿ ಕೆಲವು ಏನಿದೆ, ನಾ ರಾಮ್ನಿಗೆ ಇನ್ನೊಂದು ವಿಚಾರ ಹೇಳ್ತಾರೆ. ವಿದ್ಯಾಚೇತನ ಟ್ಯೂಷನ್ ಅಧ್ಯಕ್ಷ ನಾರಾಯಣ್ ಎಂ ಉಪ್ಪಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಮಹೇಂದ್ರ ನಾಯ್ಕ್, ಉಪ್ಪಾರ ಸಮಾಜದ ಅಧ್ಯಕ್ಷ ಗಜಾನನ್ ಉಪ್ಪಾರ್, ಸುಬ್ರಾಯ್ ಉಪ್ಪಾರ್, ಶ್ರೀಕಾಂತ್ ಗೌಡ, ರಾಜೇಶ್ ಉಪ್ಪಾರ್, ರಮೇಶ್ ಉಪ್ಪಾರ್, ಪರಮೇಶ್ವರ್ ಉಪ್ಪಾರ್, ಮಂಜುನಾಥ್ ಉಪ್ಪಾರ್ ಮೊದಲಾದವರು ಉಪಸ್ಥಿತರಿದ್ದರು. ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.